ನನ್ನ ಹುಟ್ಟುಹಬ್ಬ ಆಚರಣೆ ಸರಳವಾಗಿ ಸಮಾಜಮುಖಿಯಾಗಿರಬೇಕು. ನನ್ನ ಅಭಿಮಾನಿಗಳು, ಸ್ನೇಹಿತರು, ಬಂಧುವರ್ಗದವರು ಉಡುಗೊರೆಗಳನ್ನು ನೀಡದೆ ನಿಮ್ಮ ಉಪಸ್ಥಿತಿಯೇ ನನಗೆ ಆಶೀರ್ವಾದ ಎಂದು ಶಾಸಕ ಶರತ್ ಬಚ್ಚೇಗೌಡರವರು ಮನವಿ ಮಾಡಿದ್ದಾರೆ. ಬಂಧುಗಳೇ, ಹೊಸಕೋಟೆಯ ಶಾಸಕರು ಹಾಗೂ ಕಿಯೋನಿಕ್ಸ್ನ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡರವರ ಹುಟ್ಟುಹಬ್ಬ ಡಿಸೆಂಬರ್ 2ನೇ ತಾರೀಕಿನಂದು ಬೆಂಡಿಗಾನಹಳ್ಳಿಯಲ್ಲಿ ಅವರ ಹಿತೈಷಿಗಳು ಹಾಗೂ ಬಂಧುಗಳ ಒತ್ತಾಯದ ಮೇರೆಗೆ ಆಚರಿಸಿಕೊಳ್ಳುತ್ತಿದ್ದು, ನನ್ನ ಹುಟ್ಟುಹಬ್ಬ ಆಡಂಬರ, ಅದ್ದೂರಿ, ದುಂದುವೆಚ್ಚ, ಮೋಜು ಮಸ್ತಿ ಇಲ್ಲದೆ ಸರಳವಾಗಿ ಸಮಾಜಮುಖಿಯಾಗಿ ಅರ್ಥಪೂರ್ಣವಾಗಿರಬೇಕು. ಆ ನಿಟ್ಟಿನಲ್ಲಿ ಕಳೆದ ಬಾರಿ ತಾವೆಲ್ಲರೂ ಕೂಡ ನನ್ನ ಮಾತಿಗೆ ಮನ್ನಣೆ ನೀಡಿ ವಿದ್ಯಾರ್ಥಿಗಳಿಗೆ ಪೆನ್ನು, ಪುಸ್ತಕ ಇತರ ಸಾಮಗ್ರಿಗಳನ್ನು ನೀಡಿ ಸಹಕರಿಸಿದ್ದೀರಿ. ಅದರಂತೆ ಈ ಬಾರಿಯೂ ಕೂಡ ಅದೇ ರೀತಿ ಮಾಡಿದರೆ ತುಂಬ ಅನುಕೂಲವಾಗಿ ಸಮಾಜಮುಖಿಯಾಗಿರುತ್ತದೆ ಎಂದು ಶಾಸಕ ಶರತ್ ಬಚ್ಚೇಗೌಡರು ಮನವಿ ಮಾಡಿದ್ದು, ನಿಮ್ಮ ಉಪಸ್ಥಿತಿಯೇ ನನಗೆ ಆಶೀರ್ವಾದ. ಉಡುಗೊರೆಗಳನ್ನು ನಿಷೇಧಿಸಿ ಒಂದು ವೇಳೆ ನೀಡುವುದಾದರೆ ಪೆನ್ನು, ಪುಸ್ತಕ ಇಂಥವುಗಳನ್ನು ನೀಡಿ ಸಹಕರಿಸಿ ಎಂದು ಮನವಿ ಮಾಡಿದ್ದಾರೆ. ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಿಮ್ಮ ಶರತ್ ಬಚ್ಚೇಗೌಡ ಮಾಡುವ ನಮಸ್ಕಾರಗಳು. ಡಿಸೆಂಬರ್ 2ನೇ ತಾರೀಕು ನಾನು ನನ್ನ ಸ್ವಗ್ರಾಮ ಆದಂಥ ಬೆಂಡ್ಗಾನಹಳ್ಳಿಯಲ್ಲಿ ಹಲವಾರು ಹಿತೈಷಿಗಳ ಒತ್ತಡದ ಮೇರೆಗೆ ಸರಳವಾಗಿ ನನ್ನ ಹುಟ್ಟುಹಬ್ಬದ ಆಚರಣೆಯನ್ನು ಅಲ್ಲಿ ಮಾಡ್ಕೋತಾ ಇದ್ದೀನಿ. ಕಳೆದ ಬಾರಿ ತಾವೆಲ್ಲರೂ ಕೂಡ ಅರ್ಥಗರ್ಭಿತವಾದಂಥ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಪುಸ್ತಕಗಳು, ಪೆನ್ನುಗಳು, ಸಾಮಗ್ರಿಗಳನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೊಟ್ಟು ಆಶೀರ್ವಾದ ಮಾಡಿದ್ರಿ. ಅದೇ ನಿಟ್ಟಿನಲ್ಲಿ ಈ ಬಾರಿ ಕೂಡ ಹಾರ, ತುರಾಯಿ, ಪೇಟ, ಶಾಲು ಇವೆಲ್ಲವನ್ನೂ ಕೂಡ ತಪ್ಪಿಸಿ ಮಕ್ಕಳ ಅನುಕೂಲಕ್ಕಾಗಿ, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಕಲಿಕೆಯ ಸಾಮಗ್ರಿಗಳನ್ನ ಕೊಟ್ಟು ಹುಟ್ಟುಹಬ್ಬದ ಆಚರಣೆ ಮಾಡಿಕೊಂಡ್ರೆ ಅರ್ಥಗರ್ಭಿತವಾಗಿರುತ್ತೆ ಅಂಥೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೋತಾ ಇದ್ದೀನಿ. ನಾನು ಆಡಂಬರ, ವಿಜೃಂಭಣೆ, ಹಾರ, ತುರಾಯಿ ಇವೆಲ್ಲವನ್ನೂ ಕೂಡ ತಪ್ಪಿಸಿ ತಮ್ಮ ಉಪಸ್ಥಿತಿಯೇ ನನಗೆ ಒಂದು ದೊಡ್ಡ ಆಶೀರ್ವಾದ, ಶಕ್ತಿ, ತಾವು ತೋರಿಸೋಂಥ ಪ್ರೀತಿ, ವಿಶ್ವಾಸನೇ ನನ್ನ ಹುಟ್ಟುಹಬ್ಬದ ಆಶೀರ್ವಾದವಾಗಿ ಪರಿಗಣಿಸ್ತೀನಿ. ನಮಸ್ಕಾರ.